ಕಳೆದ ಬಾರಿ ತಮಗೆಲ್ಲ ಗೊತ್ತಿರೋ ಹಾಗೆ ಸಮಾನತೆಯ ನಡಿಗೆ ಅಂಥೇಳಿ ತೋಂಟದಾರ್ಯ ಮಠದಿಂದ ಇಲ್ಲಿ ನಮ್ಮ ಮನೆಯವರೆಗೂ ವಿಶೇಷವಾದಂಥ ನಡಿಗೆಯನ್ನು ಮಾಡೋದ್ರ ಮೂಲಕ ಎಲ್ಲ ದಾರ್ಶನಿಕರ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಮಾಡಿದ್ವಿ. ಅದಾದ ನಂತರ ಕುರ್ತಕೋಟಿ ಗ್ರಾಮದಲ್ಲಿ 2 ಎಕರೆ ಜಮೀನು ಕೊಡ್ತಕ್ಕಂಥದ್ದು, ಅವರು ಲಿಂಗಾಯತ ಸಮಾಜದವರೇ ಮುಂದೆ ಬಂದು ಇದು ಸಮಾನತೆಯ ಮಂದಿರ ನಿರ್ಮಾಣ ಮಾಡೋದಾದರೆ ಇಲ್ಲಿ ಮಾಡಿರಿ, ನಾವು ಜಮೀನು ಕೊಡೋದ್ರ ಮೂಲಕ ದಾನ ಕೊಡೋದ್ರ ಮೂಲಕ ಈ ಭಾಗದಲ್ಲಿ ಆಗಲಿ, ಸಮಾನತೆ ಸಾಮರಸ್ಯ ಬದುಕು ಬರಲಿ ಅಂತಕ್ಕಂಥ ಹಳ್ಳಿಯ ಜನ, ಗ್ರಾಮದ ಜನ ನಿಜವಾಗ್ಲೂ ಕೂಡ ಅವರಿಗೆ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಕೃತಜ್ಞತೆಯನ್ನು ಅರ್ಪಣೆ ಮಾಡಿದೆ. ಅಖಿಲ ಭಾರತ ಸಮಾನತೆ ಮಂದಿರ ಪ್ರತಿಷ್ಠಾಪನಾ ಮಹಾಸಭಾ ಅಂಥೇಳಿ ಇದಕ್ಕೆ ರೂಪುರೇಷೆ ಕೊಡೋದ್ರ ಜೊತೆಗೆ ಈ ಒಂದು ಹೆಸರನ್ನು ನಾವು ಫೈನಲ್ ಮಾಡೋದ್ರ ಜೊತೆಗೆ ಶೀಘ್ರದಲ್ಲಿ ಇದರ ರಿಜಿಸ್ಟ್ರೇಷನ್ ಕಾರ್ಯವನ್ನು ಕೂಡ ನಮ್ಮ ರವಿಕಾಂತ್ ಅಂಗಡಿಯವರು, ಹುಚ್ಚಪ್ಪಣ್ಣವರು, ಗದಗಿನವರು, ಪಡಗದವರು ಎಲ್ಲರೂ ಕೂಡ ಮಾಡ್ತಕ್ಕಂಥದ್ದು ಮಾಡ್ತಾಯಿದ್ದಾರೆ. ಮೊದಲಿಗೆ ನಮಗೆ 2 ಎಕರೆ ಜಮೀನಿನಲ್ಲಿ ಇದನ್ನು ಮಾಡಬೇಕು ಅಂತಕ್ಕಂಥದ್ದಿತ್ತು. ಇನ್ನೂ ಭಾಳಷ್ಟು ಜನ ಇದಕ್ಕೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾಯಿದ್ದಾರೆ. ಬರೀ ಗದಗ್ನಲ್ಲ, ಸಾಕಷ್ಟು ಜನ ಬೆಂಗಳೂರಲ್ಲಿ ನಮ್ಮ ಸ್ನೇಹಿತರ ವರ್ಗದವರಾಗಿದ್ದು ಬೇರೆ ಬೇರೆ ಕಡೆಯಿಂದ ಒಳ್ಳೆಯ ಒಂದು ಸಂಕಲ್ಪ, ಒಳ್ಳೆಯ ದೃಷ್ಟಿಕೋನ ಇಟ್ಕೊಂಡು ತಾವೇನು ಮಾಡ್ತಾಯಿದ್ದೀರಿ, ನಾವು ಜೊತೆಗಿದ್ದೀವಿ, ಇದನ್ನು ಭಾಳ ಬೃಹತ್ವಾಗಿ ಮಾಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದನ್ನು ಅವರು ಕೂಡ ಕೇಳ್ಕೊಂಡಿದ್ದಾರೆ. ಬರ್ತಕ್ಕಂಥ ಮುಂದಿನ ಸಭೆಯಲ್ಲಿ ಭಾಳಷ್ಟು ಜನ ದಾನಿಗಳು ಕೂಡ ನಮ್ಮ ಜೊತೆ ಕೈ ಜೋಡಿಸೋದ್ರ ಜೊತೆಗೆ ನಮ್ಮ ಜೊತೆಗೆ ಭಾಗಿಯಾಗ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಮುಂದಿನ ವರ್ಷ ಖಂಡಿತವಾಗ್ಲೂ ಈ ಭೂಮಿ ಪೂಜೆ ನೆರವೇರಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ಟೈಮ್ ಹಿಡಿಯುತ್ತೆ, ಒಂದೇ ದಿವಸದಾಗ ಯಾವುದೂ ಕೂಡ ಮಾಡೋಕ್ಕಾಗಲ್ಲ. ಮುಂದಿನ ವರ್ಷದೊಳಗೆ ನಾವು ಇದು ಭೂಮಿ ಪೂಜೆಯನ್ನು ಪ್ರಾರಂಭ ಮಾಡಿ 2 ವರ್ಷದಲ್ಲಿ ಆ ಮಂದಿರ ನಿರ್ಮಾಣ ಮುಗಿಸ್ತಕ್ಕಂಥದ್ದು ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ಅದರ ಜೊತೆಗೆ ಕಳೆದ ಬಾರಿ ನಾವು ಏನು ಅಂಬೇಡ್ಕರ್ ಜಯಂತಿ ಅಂದು ಏಪ್ರಿಲ್ 14ರಂದು ಸಮಾನತೆ ನಡಿಗೆ ಮಾಡಿದ್ವಿ. ಈ ಬಾರಿ ವಿಶೇಷವಾದಂಥ ಏಪ್ರಿಲ್ 14ರಿಂದ, ಸಾಧ್ಯವಾದರೆ ನಮಗೆ ಒಂದು ಕನ್ಫ್ಯೂಷನ್ ಇದೆ, 14ಕ್ಕೆ ಭಾಳಷ್ಟು ಕಾರ್ಯಕ್ರಮಗಳು ಇರೋದ್ರಿಂದ 15ಕ್ಕೆ ಏಪ್ರಿಲ್ 15ರಿಂದ ಬಸವ ಜಯಂತಿವರೆಗೂ ಈ ಸಮಾನತೆ ಜಾತ್ರೆ, ಸಮಾನತೆ ಯಾತ್ರೆ ನಾವು ಮಾಡಬೇಕಂತೇಳಿ ಒಂದು ತೀರ್ಮಾನವನ್ನು ತಗೊಂಡಿದ್ವಿ. ಒಂದು ರಥ ಏನು 15 ದಿನಗಳ ಕಾಲ ನಡೀತಕ್ಕಂಥ ಈ ಯಾತ್ರೆಗೆ ತಮ್ಮ ಬೆಂಬಲ ಜೊತೆಗೆ ತಮ್ಮ ಹಾರೈಕೆ ನಮಗಿರಲಿ. ಗದಗ ಬೆಟಗೇರಿ ಜನತೆ ವಿಶೇಷ ಆ ಕಾರಣದಿಂದ ಬರ್ತಕ್ಕಂಥ ದಿನಮಾನಗಳಲ್ಲಿ ಭಾಳ ವೆಲ್ ಪ್ಲ್ಯಾಂಡ್ ಆಗಿ ಏನು ಇದನ್ನು ಸಮಾನತೆಯ ಮಂದಿರ ನಿರ್ಮಾಣ ಮಾಡೋಕ್ಕೆ ಹೊರಟಿದ್ದೀವಿ.